ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಮೇಲೆ ಪ್ರಹಾರ ಮಾಡುವುದಕ್ಕೆ ಈಶ್ವರಿ ಸ್ಕೆಚ್ ಹಾಕಿಬಿಟ್ಟಿದ್ದಾರೆ. ದೇವರ ಗುಡಿಯಲ್ಲಿ ವಿದ್ಯಾ ಮೇಲೆ ದಾಳಿ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರ ಮತ್ತು ವಿದ್ಯಾ ಇಬ್ಬರು ಕೂಡ ಮನಸಾರೆ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಆದರೆ ಇಲ್ಲಿ ನಿಜಕ್ಕೂ ಕೂಡ ಭದ್ರನ ಪ್ರೀತಿಯ ಹೆಂಡತಿ ಮೇಲೆ ಈಗ ಭದ್ರಂಗೆ ತುಂಬಾ ಸಿಟ್ಟಿದೆ. ಅದಕ್ಕೆ ಕಾರಣ ಅಪ್ಪನ ಜೈಲಿಗೆ ಕಳಿಸಿದ್ಲು ಅನ್ನೋ ಒಂದು ಕೋಪ, ಬೇಚಾರು ಮನಸ್ಸಲ್ಲಿ ಆ ಒಂದು ಪ್ರೀತಿ ಇದ್ರು ಅದಕ್ಕಿಂತ ಕೋಪ ಈ ಕ್ಷಣದಲ್ಲಿ ಜಾಸ್ತಿ ಇರುವುದರಿಂದ ಇಲ್ಲಿ ವಿದ್ಯಾ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಆದರೆ ಇಲ್ಲಿ ವಿದ್ಯಾ ಯಾವಾಗ ಮನೆಗೆ ಬರೋ ಅವಕಾಶ ಸಿಕ್ತೋ ಆ 3 ದಿನದಲ್ಲಿ ತನ್ನ ಗಂಡನ್ನ ಉಳಿಸ್ಕೋಬೇಕು ಅಂತ ಶಾನೆ ಪ್ರಯತ್ನ ಪಡ್ತಿದ್ದಾಳೆ. ಆ ಒಂದು ಪ್ರಯತ್ನದಲ್ಲಿ ಒಂದು ಮಟ್ಟಿಗೆ ಪಾಸ್ ಕೂಡ ಆಗ್ತಿದ್ದಾಳೆ. ವಿದ್ಯಾ ಪ್ರೀತಿಗೆ, ವಿದ್ಯಾ ನೋಟಕ್ಕೆ ನಿಜಕ್ಕೂ ಕೂಡ ಇಲ್ಲಿ ಭದ್ರ ಕರಕ್ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಎಲ್ಲದರ ನಡುವೆ ಸರಿತಾ ಅವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ. ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗಿರೋದ್ರಿಂದ ವಿಷಯ ತಿಳಿಸ್ತೀನಿ ಅಂತ ಅಂದಾಗ ಇಲ್ಲಿ ವಿದ್ಯಾ ತಂದೆ ತಾಯಿ ತಾವು ಯಾಕೆ ಸುಳ್ಳು ಹೇಳಿದ್ದು ಅನ್ನೋ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟಾಗ ಇಲ್ಲಿ ಸರಿತವರು ತಮ್ಮ ತೀರ್ಮಾನವನ್ನು ಬದಲಾಯಿಸ್ಕೋತಾರೆ. ಖಂಡಿತ ಇಲ್ಲಿಂದ ಹೋಗೋಕ್ಕೂ ಮುನ್ನ ವಿದ್ಯಾ ಮತ್ತು ಭದ್ರನ್ನ ಮಾಡ್ತೀನಿ, ಜೊತೆಗೆ ಭದ್ರಂಗೆ ವಿಷಯನ ಅರ್ಥ ಮಾಡಿಸಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯವನ್ನು ನಾನು ತಿಳಿಸ್ತೀನಿ ಅಂತಾನೆ ಹೇಳಿರ್ತಾರೆ. ಅದರ ಒಂದು ಪ್ರಯತ್ನವಾಗಿಯೇ ಕೊನೆಗೂ ಕೂಡ ಹಬ್ಬದ ದಿನ ಬಂದೇ ಬಿಟ್ಟಿದೆ. ಹಬ್ಬದ ದಿನದಂದೆ ಇಲ್ಲಿ ವಿದ್ಯಾ ಕುತ್ತಿಗೆಗೆ ತಾಳಿ ಹಾಕಿಸ್ಬೇಕು ಅಂತ ಹೇಳಿ ಸರಿತವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ವಿದ್ಯಾ ಕುತ್ತಿಗೆಯಲ್ಲಿ ಯಾಕಿನ್ನೂ ಕೂಡ ಅರಿಶಿಣದ ದಾರನೇ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ವಿದ್ಯಾ ಮನೆ ಮರ್ಯಾದೆಯನ್ನು ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ನಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ರೆ ತಾಳಿನ ಹರಕೆ ಹಾಕ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ರು. ಅದಕ್ಕೋಸ್ಕರನೇ ಈ ರೀತಿ ನಾನು ಅರಿಶಿಣದ ದಾರ ಹಾಕ್ಕೊಂಡಿದ್ದೀನಿ, ತಾಳಿನ ಹಾಕಿಬಿಟ್ಟು ಉಂಡಿಗೆ ಅಂತ ಹೇಳ್ತಾಳೆ. ಹಾಗಿದ್ರೆ ಒಳ್ಳೆ ಸಮಯ ಅಲ್ವಾ, ಇವತ್ತು ಹೇಗೋ ಉತ್ಸವ ನಡೀತದೆ, ಒಳ್ಳೆ ದಿನ. ಇದೇ ದಿನದಂದು ಭದ್ರ ಮತ್ತೆ ಇಲ್ಲಿ ಚಿನ್ನದ ಸರನ, ಮಾಂಗಲ್ಯ ಸರವನ್ನು ಹಾಕ್ಬೋದಲ್ವ ವಿದ್ಯಾಗೆ ಅಂತ ಹೇಳಿ ಸರಿತವರು ಹೇಳಿದಾಗ ಏನು ಮಾಡಬೇಕು ಅಂತ ಇಡೀ ಮನೆಗೆ ಗೊತ್ತಾಗ್ತಿಲ್ಲ. ಈ ಕಡೆ ಮೋನೆ ಅವರಂತೂ ಸಿಕ್ಕಿದೆ ಚಾನ್ಸ್. ಈಶ್ವರ್ಯ ಹೋಗಿ ತೊಗೊಂಡು ಬಾ, ನೀನೇ ಅಲ್ವಾ ಇಟ್ಟಿದ್ದು, ಹೋಗಿ ತೆಗೆದುಕೊಂಡು ಬಂದುಬಿಡು ಅಂತ ಹೇಳ್ತಾರೆ. ಹಾಗಾಗಿ ಇನ್ನೇನು ಸರಿ ಆಯಿತು ಅಂತ ಹೇಳಿದೆ. ಎಲ್ಲರೂ ಕೂಡ ಒಪ್ಕೋಬೇಕಾಗಿದೆ. ಬಿಕಾಸ್ ಒಗ್ಗಟ್ಟಿನ ಮನೆ ಆಗಿರೋದ್ರಿಂದ ಯಾರಿಗೂ ಕೂಡ ತಮ್ಮ ಒಗ್ಗಟ್ಟನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಶಿವರಾಮೇಗೌಡರ ಇಚ್ಛೆಯಾಗಿದೆ. ಹಾಗಾಗಿ ಈಶ್ವರ್ಯ ಹೋಗಿ ತಾಳಿಯನ್ನು ತೆಗೆದುಕೊಂಡು ಬರ್ತದಾಗೇ ವಿದ್ಯಾನೇ ಹೋಗಿದ್ದ. ಇಲ್ಲಿ ಏನತ್ತ ನನ್ನ ಕುತ್ತಿಗೆಗೆ ಮತ್ತೆ ತಾಳಿ ಸರ ಬೀಳುವುದೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ನೀವೇ ತೆಗೆದುಕೊಂಡು ಬಂದು ಕೊಡ್ತಾ ಇದ್ರಾ? ನಿಮ್ಮ ಮುಂದೆನೇ ಭದ್ರೇಗೌಡರು ನನ್ನ ಕುತ್ತಿಗೆಗೆ ಹಾಕ್ತಾರೆ. ಕೊನೆಗೂ ಕೂಡ ಕಾಲಚಕ್ರ ಅನ್ನೋದು ಹೀಗೆ ಇರುವುದಿಲ್ಲ ಅಂತ ಗೊತ್ತಾಯ್ತಾ. ಯಾವಾಗಲೂ ಕೂಡ ನೀರಿನ ಮೇಲೆ ಗುಳ್ಳೆಗಳು ಯಾವಾಗ ಹೊಡೆಯುತ್ತೆ ಏನು ಅಂತ ಗೊತ್ತಾಗೋದಿಲ್ಲ. ಇವತ್ತಿದ್ದಾಗ ನಾಳೆ ಇರುವುದಿಲ್ಲ ಅಂತ ಹೇಳಿ ವಿದ್ಯಾ ಕಮಾಲ್ ಮಾಡ್ತಾಳೆ ಈಶ್ವರಿ ಮುಂದೆ. ಈಶ್ವರಿ ಇದರಿಂದ ಕೆಂಡು ಆಗ್ತಾರೆ. ತದನಂತರ ಈ ಕಡೆ ಭದ್ರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾನೆ. ಚಿನ್ನದ ತಾಳಿ ಕೈಯಲ್ಲಿದ್ರು ತಾಳಿ ಹಾಕೋದಕ್ಕೆ ಅಪ್ಪನ ಪರ್ಮಿಷನ್ ತಗೋಬೇಕಾಗಿದೆ. ಹಾಗಾಗಿ ಅಪ್ಪ ಆ ಕಡೆಯಿಂದ ಸನ್ನೆ ಮಾಡ್ತಿದ್ದಾಗ ಈ ಕಡೆ ಭದ್ರ ಪ್ರೀತಿಯಿಂದ ತನ್ನ ಹೆಂಡತಿ ವಿದ್ಯಾಗೆ ಮಾಂಗಲ್ಯ ಸರವನ್ನು ಹಾಕ್ತಾರೆ. ಈ ಕಡೆ ವಿದ್ಯಾಗೆ ಅಪ್ಪ ಅಮ್ಮಂಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಟ್ಟಿದೆ. ತದನಂತರ ದೊಡ್ಡವರ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ದಿನ ಬಂದವರು ಹೇಳ್ತಿದ್ದಾಗೆ ವಿದ್ಯಾ ಮತ್ತು ಭದ್ರ ಅಪ್ಪ ಅಮ್ಮನ ಆಶೀರ್ವಾದ ತಗೋತಾರೆ. ದಿನ ಬಂದವರ ಆಶೀರ್ವಾದವನ್ನು ತಗೋತಾರೆ. ನಂತರ ನಿಮ್ಮ ಅತ್ತೆ ಮಾವನ ಆಶೀರ್ವಾದ ಕೂಡ ತಗೋಪ ಅಂತ ಹೇಳ್ತಿದ್ದಾಗೆ ಭದ್ರ ಮತ್ತು ವಿದ್ಯಾ ಹೋಗಿದ್ದೆ. ವಿದ್ಯಾ ಅಪ್ಪ ಅಮ್ಮನ ಆಶೀರ್ವಾದ ಕೂಡ ತಗೋತಾರೆ. ನಂತರ ನಿಮಗೆ ಇವತ್ತು ನಾನು ಒಂದು ಒಳ್ಳೆ ಉಡುಗೊರೆ ತೊಗೊಂಡು ಬಂದಿದ್ದೀನಿ, ಇದೇ ಒಳ್ಳೆ ದಿನ ಅನ್ನಿಸ್ತು, ಕೊಟ್ಬಿಡ್ತೀನಿ ಅಂತ ಹೇಳಿದ್ದೆ. ಒಂದು ಚಿನ್ನದ ಸರವನ್ನು ತೆಗೆದುಕೊಂಡು ಬಂದಿದ್ಬಿಟ್ಟಿದ್ದಾರೆ ವಿದ್ಯಾ ತಂದೆ. ಅದನ್ನು ನೋಡಿದ ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಈ ಕಡೆ ಬೇಡ ಅಂತಾನೆ ಭದ್ರ ಹೇಳ್ತಾರೆ. ಮಾವ ತಗೊಂಡು ಬಂದು ಕೊಟ್ಟಿದ್ದಾರೆ ಅಂದರೆ ಅದನ್ನು ಬೇಡ ಅನ್ಬಾರ್ದು, ಪ್ರೀತಿಯಿಂದ ಹಾಕ್ತಿದ್ದಾರೆ, ಹಾಕಿಸ್ಕೊಪ್ಪ ಅಂತ ದಿನ ಬಂದವರು ಹೇಳ್ತಿದ್ದಾಗೆ ಸರಿ ಆಯಿತು ಅಂತ ಹೇಳಿದ್ದೆ. ಮಾವ ಕೊಟ್ಟಂತ ಚಿನ್ನದ ಸರವನ್ನು ಹಾಕುತ್ತಾರೆ ಭದ್ರ. ಈ ಕಡೆ ಚಿತ್ರ ಮತ್ತು ಈಶ್ವರಿ ಶಾಕ್ ಎಷ್ಟು ಆಗ್ತಾರೋ ಆ ಕಡೆ ಸಾವಿತ್ರಿ ಮತ್ತು ವಿನಂತಿ ಕೂಡ ಅಷ್ಟೇ ಶಾಕ್ ಆಗ್ತಿದ್ದಾರೆ. ಏನವ್ವ ಇದು ಎಲ್ಲಿಂದ ಬಂತನವ್ವ, ಚಿನ್ನದ ಸರ ತಂದು ಹಾಕ್ಬಿಟ್ರಲ್ಲ ಅಂತ ಹೇಳ್ತಿದ್ರೆ, ಯೋ ಇನ್ನೇನು ಹೋಟ್ಲು ಮಾಡ್ಕೊಂಡಿದ್ರಲ್ವ, ಅಲ್ಲಿ ಚೆನ್ನಾಗಿ ದುಡಿದ್ಬಿಟ್ಟು ತೊಗೊಂಡು ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ. ಹಾಗಿದ್ರೆ ನಾವು ಬಾಬಾ ಹೋಗಿ ಹೋಟೆಲ್ ಹಾಕ್ಕೊಂಡು ಬಿಡೋಣ ಅಂತದಾಗಿ ಮುಚ್ಚೆ ಬಾಯ್ನ ಅಂತ ಹೇಳಿ ಸಾವಿತ್ರಿ ಅವರು ಬೈದು ಸುಮ್ಮನಿರಿಸ್ತಾರೆ. ತದನಂತರ ಇತ್ತ ಕಡೆ ಈಶ್ವರಿ ಮತ್ತು ಸುಭಾಷ್ ಹೊರಗಡೆನ ತರ್ತಾರೆ. ಈ ಕಡೆ 3 ಅಡಿ ಆಟ ಬಲು ಜೋರಾಗಿದೆ, ಈ ಆಟಕ್ಕೆ ಫುಲ್ ಸ್ಟಾಪ್ ಇಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಇವತ್ತೇ ಈಕೆಗೆ ಅಂತ್ಯ ಕಾಣಿಸ್ತೀನಿ ಅಂತ ಈಶ್ವರಿ ನಿರ್ಧಾರ ಮಾಡ್ಕೋತಾರೆ. ಹಾಗಾಗಿ ತಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಮಧುಕೃಷ್ಣ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿದ್ದೆ. ನನ್ನ ಒಂದು ಹುಡುಗಿನ ಹೇಳ್ತೀನಿ, ಅವಳು ತಲೆನೇ ಇಲ್ಲ ಅನಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ನೀವು ಹೇಳೋದ್ಮೇಲೆ ನಾನು ಮಾಡ್ದೆ ಇರ್ತೀನಿ ಅಂತ ಕೂಡ ಅವರು ಒಪ್ಕೋತಾರೆ. ಏನವ್ವ ಸಾಯಿಸೋಕೆ ಮುಂದಾಗ್ಬಿಟ್ಟು ಅಂದಾಗ ಸಾಯಿಸಲೇಬೇಕಾಗತ್ತಲ್ವ, ನಮ್ಗೆ ಅಡ್ಡ ಬಂದವ್ರನ್ನ ಹಾಗೆ ಸುಮ್ಮನೆ ಬಿಡೋಕ್ಕಾಗತ್ತ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ತದನಂತರ
ಈತ ಕಡೆ ಚಿತ್ರ ಮತ್ತು ಈಶ್ವರಿ ಮಾತನಾಡ್ಕೋತಿದ್ದಾರೆ. ಜೊತೆಗೆ ಈತ ಕಡೆ ಎಲ್ಲರೂ ಕೂಡ ಪೂಜೆಗೆ ವ್ಯವಸ್ಥೆ ಮಾಡ್ಕೋತಿದ್ದಾಗೇನೆ ಇವತ್ತು ವಿದ್ಯಾನೆ ಕೊಂಡ ಹಾಯ್ತಾಳೆ ಅಂತ ಹೇಳಿ ಮೋನ ಅವರು ಹೇಳ್ತಾರೆ. ಈ ಕಡೆ ಏನವ ದುಡವ ಆಲ್ರೆಡಿ ಅವ್ರಿಗೆ ಕೊಡ್ತಿದ್ದಾರಲ್ಲ ಎಲ್ಲ ಒಂದು ಅಧಿಕಾರನೂ ವಿದ್ಯಾಗೆ ಅಂತಾನೆ ಹೇಳ್ತಿದ್ದಾಳೆ ಇಲ್ಲಿ ಚಿತ್ರ. ಕೊಡ್ಲಿ ಬಿಡು, ಎಲ್ಲ ಒಳ್ಳೇದಕ್ಕೇನೆ, ಒಳ್ಳೇದಾಗತ್ತೆ ಅಂತ ಈಶ್ವರಿ ಕೂಡ ಹೇಳ್ತಾರೆ. ನಂತರ ಮನೆ ಗಂಡಸರು ಯಾರು ಕೂಡ ಆ ಒಂದು ಪೂಜಾ ಸಮಯದಲ್ಲಿ ಒಳಗಡೆ ಇರಬಾರ್ದು ಅಂತ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ. ಈ ಕಡೆ ಚಿತ್ರನ ಹೇಳ್ಕೊಂಡು ಸ್ವಲ್ಪ ಈಶ್ವರಿ ಹಿಂದೆ ಬರ್ತಾರೆ. ಬಿಕಾಸ್ ಯಾಕೆ ಏನುವ ಅಂತ ಹೇಳಿದಾಗ ಅಲ್ಲಿ ವಿದ್ಯಾ ಆ ಒಂದು ಕರ್ಪೂರಕ್ಕೆ ಮೊಂಬತ್ತಿ ಹಚ್ತಿದ್ದಾಗೆ ಬೆಂಕಿ ತಾಕ್ತಿದ್ದಾಗೆ ಅದರ ಶಾಖಕ್ಕೆ ಒಳಗಡೆ ಇರೋ ಬಾಂಬ್ ಬ್ಲಾಸ್ಟ್ ಆಗತ್ತೆ ಅಂತ ಹೇಳ್ತಾರೆ. ಏನವ ಮಾತಾಡ್ತಿದ್ಯಾ ಅಂದಾಗ ಹೌದು ಕಣೆ ಸುಮ್ಮನಿರು ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾ ಒಂದು ದೊಡ್ಡ ಕರ್ಪೂರವನ್ನು ತೆಗೆದು ಅದಕ್ಕೆ ದೀಪ ಹಚ್ತಾಳೆ. ದೀಪ ಹಚ್ಚಿ ತಗೊಂಡು ಹೋಗ್ಬೇಕಿದ್ರೆ ಇವತ್ತು ಮುಗಿತು ನಿನ್ನ ಕತೆ ಅಂತ ಈಶ್ವರಿ ಅನ್ಕೋತಾರೆ. ಬಟ್ ದೇವ್ರ ದಯೆ ದೀಪ ಆರಿ ಹೋಗುತ್ತೆ. ಕರ್ಪೂರ ಆರಿ ಹೋಗ್ತಿದ್ದಾಗೆ ಗಾಬರಿ ಆಗ್ತಾಳೆ ವಿದ್ಯಾ. ಈ ಕಡೆ ಕರ್ಪೂರ ಆರಿ ಹೋಯ್ತಲ್ಲ ಅತ್ತೆ ಅಂತ ಹೇಳಿ, ಪರವಾಗಿಲ್ಲ ಹೇಗೂ ಗಾಳಿ ಇರತ್ತಲ್ವಾ, ಗುಡಿಯಲ್ಲೇ ಹೋಗಿ ಹಚ್ಕೊಳ್ಳೋಣ ಅಂತ ಹೇಳಿ ಸರಿತವರು ಹೇಳಿದಾಗ ಹೌದು ಸರಿತವರು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಗುಡಿಯಲ್ಲೇ ಹೋಗಿ ಹಚ್ಕೊಳ್ಳೋಣ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಎಲ್ಲರೂ ಕೂಡ ಹಾಗೆ ಹೋಗ್ತಾರೆ. ಈ ಕಡೆ ಈಶ್ವರಿ ಅವರಂತೂ ಪರವಾಗಿಲ್ಲ ವಿದ್ಯಾ, ನೀನು ಅದೃಷ್ಟ ಚೆನ್ನಾಗಿದೆ, ಇಲ್ಲಿ ನಿನ್ನ ಕಾಪಾಡಿರ್ಬೋದು, ಬಟ್ ಗುಡಿಯಲ್ಲಿ ಯಾರು ಕೂಡ ನಿನ್ನ ಕಾಪಾಡೋಕೆ ಸಾಧ್ಯ ಇಲ್ಲ, ಗುಡಿಯಲ್ಲಿ ನಿನ್ನ ಕತೆ ಮುಗೀತು ಅಷ್ಟೇ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ದೇವರ ಗುಡಿಗೆ ಬಂದಿದ್ದಾರೆ. ಮಹೋತ್ಸವ ತುಂಬ ಅದ್ಧೂರಿಯಾಗಿ ಜರುಗ್ತದೆ. ಈ ಕಡೆ ಭದ್ರ ಕ್ವಾಟ್ಲಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಿದ್ದಾರೆ. ಶಿವರಾಮೇಗೌಡರು ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಅತ್ತ ಕಡೆ ಶಿವರಾಮೇಗೌಡರು, ಭದ್ರ ಹಾಗೆ ದೀನಬಂಧುವರು, ಅವ್ರ ಮೊಮ್ಮಗ ಎಲ್ಲರೂ ಕೂಡ ಒಂದು ಉತ್ಸವನ ನೋಡಿದೆ ತುಂಬಾ ಖುಷಿ ಪಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಸಿಟಿಯಲ್ಲಿ ಇನ್ನೂ ಕೂಡ ಜಾಸ್ತಿ ಇರುತ್ತೆ ಅಂತ ಶಿವರಾಮೇಗೌಡರು ಹೇಳಿದಾಗ ಸಿಟಿಯಲ್ಲಿ ಜಾಸ್ತಿ ಇರಬಹುದು, ಬಟ್ ಅಲ್ಲಿ ಬರೀ ಬಿಲ್ಡಿಂಗ್ಸ್ ಅಂದರೆ ಜಗಮಗ ಅಂತ ಮೆನಗ್ತಾ ಇರುತ್ತೆ ಅಷ್ಟೇ. ಆದರೆ ಇಲ್ಲಿ ದೇವಸ್ಥಾನ ಮೆನಗೋದಲ್ಲದೆ ಮನಸ್ಸುಗಳು ಕೂಡ ಅಷ್ಟು ಜಗಮಗಿಸ್ತಿರ್ತವೆ ಅಂತ ದಿನಬಂಧುವರು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದ ಇತ್ತ ಕಡೆ ಆಲ್ರೆಡಿ ಈಶ್ವರಿಯ ಕಡೆ ವ್ಯಕ್ತಿ ಮಧುಕೃಷ್ಣ ಅನ್ನೋ ವ್ಯಕ್ತಿ ಬೇರೆ ರೀತಿಯಲ್ಲಿ ಆ ವಿದ್ಯಾಕಥೆಯನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅವ್ರ ಕೈಗೆ ಸಿಕ್ಬಿಡ್ತಾರೆ. ನೀನು ಮಧುಕೃಷ್ಣ ಅಲ್ವಾ, ಇಲ್ಲಿ ಹಾಕಿದೀಯಾ ಅಂತದಾಗೆ ಎಸ್ಕೇಪ್ ಆಗಿಬಿಡ್ತಾರೆ. ನಂತರ MLA ಏನಾದರೂ ಮಾಡಬಹುದು ಅನ್ನೋ ಕಾರಣಕ್ಕೆ ಬಂದಿರ್ಬೋದು ಅಂತ ಹೇಳಿ ಶಿವರಾಮೇಗೌಡರ ಹತ್ರ ಬಂದು ಪೊಲೀಸ್ ಅವರು ಎಚ್ಚರಿಕೆಯಿಂದ ಇರಿ, ಹಾಗಾಗಿ ನೀವು ಇಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳೋದು ಬೇಡ, ಬಂದ್ಬಿಡಿ ಅಂತ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ಮಧುಕೃಷ್ಣ ಅನ್ನೋನು ಅಂದಾಗ, ಇದು ನನ್ನ ಮನೆ ಕುಟುಂಬದ ಒಂದು ಸಮಾರಂಭ, ನನ್ನ ಮಗ ಹರಕೆ ಹೊತ್ತದ, ಹಾಗಾಗಿ ಉತ್ಸವನ ಅದ್ದೂರಿಯಾಗಿ ಮಾಡ್ತಿರೋದು, ಅವನು ಎಲ್ಲೋ ದೇವಸ್ಥಾನ ಆಗಿರೋದ್ರಿಂದ ಬಂದಿರ್ಬೋದು ಅಷ್ಟೇ, ಬೇಡ ಇನ್ನೊಂದಷ್ಟು ಸೆಕ್ಯೂರಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಯಾರು ಕೂಡ ಆ ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಭದ್ರೇಗೌಡರು ಕೂಡ ಹೇಳ್ತಾರೆ. ಈ ಕಡೆ ಈಶ್ವರಿ ಅವರು ಆತನಿಗೆ ಕಾಲ್ ಮಾಡಿದೆ, ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂದಾಗ ನಾನು ಮಾಡಬೇಕು ಅಂತಾನೆ ಬಂದೆ, ಅಷ್ಟರಲ್ಲಿ ಪೊಲೀಸ್ ಅವ್ರ ಕೈಗೆ ಸಿಕ್ಬಿದ್ಬಿಟ್ಟೆ, ತಪ್ಪಿಸ್ಕೊಂಡು ಬರೋದ್ರಲ್ಲಿ ಸಾಕಾಗೋಯ್ತು ಅಂದಾಗ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಇಲ್ಲ ನಿನ್ನ ಕತೆ ಮುಗಿಯುತ್ತೆ, ಇವತ್ತು ಅವಳ ಕತೆ ಮುಗಿಲೇಬೇಕು ಅಂತ ಈಶ್ವರಿ ಹೇಳ್ತಾರೆ. ತದನಂತರ ಇತ ಕಡೆ ವಿವೇಕ್ ಕೂಡ ಬಂದಿದ್ದ ತಾತನ ಹತ್ರ. ತಾತ ಇಲ್ಲಿ ಭದ್ರೇಗೌಡರು ಹಾಗೆ ಅವ್ರ ಹೆಂಡ್ತಿನ ನೋಡಿ, ಶಿವರಾಮೇಗೌಡರು ಫ್ಯಾಮಿಲಿನ ನೋಡಿ ನನಗೂ ಕೂಡ ನಾನು ಇಷ್ಟಪಡೋ ಹುಡುಗಿನ ಮದುವೆ ಆಗಬೇಕು ಅನ್ನೋ ಆಸೆ ಬಂದಿದೆ ಅಂದಾಗ ದೀನಬಂಧುವ್ರಿಗೆ ತುಂಬಾ ಖುಷಿ ಆಗತ್ತೆ. ಕೊನೆಗೂ ಇಲ್ಲಿ ವಿದ್ಯಾ ಮೇಲೆ ಪ್ರಹಾರ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಗುಡಿಯಲ್ಲಿ ಕರ್ಪೂರವನ್ನು ಹಚ್ಚುತ್ತಿದ್ದಾಗೆ ಶಾಖ ತಾಕ್ತಿದ್ದಾಗೆ ನಿಜಕ್ಕೂ ಕೂಡ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.